ಕೃಷಿ ವಲಯದಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ದೇಶಾದ್ಯಂತದ ಕೃಷಿ ವಿಜ್ಞಾನ ಕೇಂದ್ರಗಳು ತಮ್ಮ ಸಂಶೋಧನೆಗಳಿಂದ ಕೃಷಿ ಕ್ಷೇತ್ರಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಇಂತಹುದೇ ಪ್ರಯತ್ನದ ಅಂಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಜಮೀನು ಸವಳು ಆಗುವುದನ್ನು ತಡೆದು ಅಕ್ಕಿಯಲ್ಲಿ ಜಿಂಕ್ ಅಂಶ ಅಧಿಕವಿರುವ ಸ್ಫೂರ್ತಿ ತಳಿಯ ಭತ್ತವನ್ನು ಅಭಿವೃದ್ಧಿ ಮಾಡಿ ದೇಶಕ್ಕೆ ಮಾದರಿಯಾಗಿದ್ದಾರೆ. ಸ್ಫೂರ್ತಿ ತಳಿಯ ಬೀಜಗಳನ್ನು ಬಳಸಿ ಸವಳು ಜಮೀನಿನಲ್ಲಿ ಅತ್ಯುತ್ತಮ ಬೆಳೆ ಬೆಳೆದ ಕಾರಟಗಿ ತಾಲೂಕಿನ ಚೆಳ್ಳೂರು ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿ ಭತ್ತ ಬೆಳೆಯುವ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ನಡೆಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಅಮರೇಗೌಡ ಕ್ಷೇತ್ರೋತ್ಸವಕ್ಕೆ ಚಾಲನೆ ನೀಡಿದರು. ಕೀಟಶಾಸ್ತ್ರ ವಿಭಾಗ ಕೃಷಿ ಅಧಿಕಾರಿಗಳಾದ ಕಾರಟಗಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ನಾಗರಾಜ್ ಸರ್ ಅವರಿಗೂ ಕೂಡ ತಮ್ಮ ಬಳಿಕ ಅವರು ಸ್ಫೂರ್ತಿ ತಳಿಯ ಭತ್ತದ ಬೀಜ ಅತ್ಯವಶ್ಯಕ ಪೋಷಕಾಂಶಗಳನ್ನು ಹೊಂದಿದ್ದು ಆರೋಗ್ಯ ಸಂರಕ್ಷಣೆಗೆ ಅನುಕೂಲಕಾರಿಯಾಗಿದೆ ಎಂದರು. ಈ ಹಕ್ಕಿ ಅನ್ನ ಊಟ ಮಾಡೋದ್ರಿಂದ ನಾವು ನಿವಾರಿಸಬಹುದು. ಈ ಜಿಂಕ್ ಕಡಿಮೆ ಆಗೋದ್ರಿಂದ ಮನುಷ್ಯನ ದೇಹದಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತೆ ಕೆಲವೊಬ್ಬರಿಗೆ ಕೂದಲುಗಳು ಉದುರ್ತವೆ. ಇವು ಮತ್ತೆ ರೋಗ ನಿರೋಧಕ ಶಕ್ತಿನೂ ಇದು ಹೆಚ್ಚು ಮಾಡ್ತದೆ. ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾ ಮಹಾಂತ ಶಿವಯೋಗಯ್ಯ ಹಿರೇಮಠ್, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಾರವರ್ಧಿತ ಅಕ್ಕಿ ಉತ್ಪಾದಿಸಲು ರೈತರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಇದರ ಅಂಗವಾಗಿ ಸತ್ವಯುತ ಸ್ಫೂರ್ತಿ ತಳಿಯ ಭತ್ತವನ್ನು ಬೆಳೆಯಲಾಗುತ್ತಿದೆ ಎಂದರು. ಸಂಶೋಧನೆ ಮಾಡಿ ಅನ್ನದಲ್ಲಿನ ಅಕ್ಕಿಯಲ್ಲಿನ ಹೆಚ್ಚಿನ ಜಿಂಕ್ 26 ppm ಬರುವ ಹಾಗೆ ತಳಿ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದೆ. ಕೃಷಿ ವಿಜ್ಞಾನಿ ಜಯರಾಧಾ, ಬೇರೆ ತಳಿಗಳಿಗೆ ಹೋಲಿಸಿದರೆ ಸ್ಫೂರ್ತಿ ತಳಿ ಉತ್ತಮ ಇಳುವರಿ ನೀಡಲಿದ್ದು ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ ಎಂದರು. ಒಂದು ಸವಳು ಮಣ್ಣಿನ ಒಂದು ಪ್ರದೇಶ ವಿಸ್ತಾರವಾಗ್ತಾ ಇದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ, ಯಾಕಂದ್ರೆ ಬೇರೆ ತಳಿಗಳು ಹಾಕಿದ್ರೆ ಅವು ಕರಗೋದಾಗ್ಲಿ, ಆಮೇಲೆ ಅದು ಸರಿಯಾಗಿ ಕ್ರಾಪ್ ಎಸ್ಟಾಬ್ಲಿಷ್ ಆಗಲ್ಲ. ಈ ಒಂದು ಸವಳು ಮಣ್ಣಿಗೆ ಸೂಕ್ತವಾದ ತಳಿಗಳನ್ನ ಹಾಕೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ರೈತ ಹನುಮಂತಪ್ಪ ಕಳ್ಳಿಮನಿ, ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಹೊಸ ತಳಿಯಿಂದಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಜಮೀನಿನಲ್ಲೂ ಸ್ಫೂರ್ತಿ ತಳಿಯ ಭತ್ತವನ್ನು ಬೆಳೆಯುವ ವಿಶ್ವಾಸ ಇದೆ ಎಂದರು. ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಸಲುವಾಗಿ ನಾವು ಬೆಳಿಬೇಕಂತ ನಮ್ಗೆ ಇಷ್ಟ ಐತೆ. ಅದ್ರ ಸಲುವಾಗಿ ನಾವು ಅದರ ಸ್ವೀಟ್ ಇರ್ತಾರೆ, ಅದು ಇದು ಸ್ವಲ್ಪ ಜಿಂಕ್